ಇಸ್ಲಾಂನಲ್ಲಿ ಹಯಾ ಎಂದರೆ ಲಜ್ಜೆ, ಶಿಷ್ಟತೆ ಮತ್ತು ವಿನಯವನ್ನು ಮಾನವನ ಸೌಂದರ್ಯವೆಂದು ಪರಿಗಣಿಸಲಾಗಿದೆ. ಹಯಾ ಕೇವಲ ಉಡುಪಿನ ವಿಷಯವಲ್ಲ, ಅದು ವ್ಯಕ್ತಿಯ ಸ್ವಭಾವ, ನಡೆನುಡಿ ಮತ್ತು ದೃಷ್ಟಿಯೊಂದಿಗೂ ಸಂಬಂಧ ಹೊಂದಿದೆ. ಹಯಾ, ನಮ್ರತೆ, ಮಾನವನನ್ನು ತಪ್ಪು ಕೆಲಸಗಳಿಂದ ದೂರ ಇಡುತ್ತದೆ. ಕುರ್ಆನ್ನಲ್ಲಿ ಅಲ್ಲಾಹನು ಇಮಾನ್ ಇರುವ ಪುರುಷರು ಮತ್ತು ಮಹಿಳೆಯರು ತಮ್ಮ ದೃಷ್ಟಿಯನ್ನು ತಗ್ಗಿಸಿಕೊಳ್ಳಬೇಕು ಮತ್ತು ತಮ್ಮ ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದ್ದಾನೆ. ಹಯಾ ಕೇವಲ ಮಹಿಳೆಯರಿಗಾಗಿ ಮಾತ್ರವಲ್ಲ, ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಅಗತ್ಯವಾಗಿದೆ ಎಂದು ಇಸ್ಲಾಂ ತಿಳಿಸುತ್ತದೆ. ನಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಹಯಾ ಇಮಾನಿನ ಒಂದು ಭಾಗವಾಗಿದೆ ಮತ್ತು ಹಯಾ ಸಂಪೂರ್ಣ ಒಳ್ಳೆಯದೇ ಆಗಿದೆ. ಹಯಾ, ನಮ್ರತೆ ಎಂದರೆ ವ್ಯಕ್ತಿ ತನ್ನ ನಾಲಿಗೆಯನ್ನು ಸುಳ್ಳು, ಬೈಗುಳ ಮತ್ತು ಕೆಟ್ಟ ಮಾತುಗಳಿಂದ ಕಾಪಾಡಿಕೊಳ್ಳುವುದು. ಅಲ್ಲಾಹನು ತನ್ನನ್ನು ನೋಡುತ್ತಿದ್ದಾನೆ ಎಂಬ ಅರಿವು ವ್ಯಕ್ತಿಗೆ ಇದ್ದಾಗ ಅವನು ತಪ್ಪು ಕೆಲಸಗಳಿಂದ ದೂರ ಇರುತ್ತಾನೆ. ಇಸ್ಲಾಂ ಸ್ವಚ್ಛ, ಶಿಷ್ಟ ಉಡುಪು ಮತ್ತು ಗೌರವಯುತ ನಡೆನುಡಿಯನ್ನು ಕಲಿಸುತ್ತದೆ. ಹಯಾ, ನಮ್ರತೆ ಸಮಾಜದಲ್ಲಿ ಗೌರವ, ನಂಬಿಕೆ ಮತ್ತು ಒಳ್ಳೆಯತನವನ್ನು ಹೆಚ್ಚಿಸುತ್ತದೆ. ಇಸ್ಲಾಂನಲ್ಲಿ ಹಯಾ ಮಾನವನ ಇಮಾನ್ ಮತ್ತು ವ್ಯಕ್ತಿತ್ವದ ಸೌಂದರ್ಯವಾಗಿದೆ. ಹಯಾ ವ್ಯಕ್ತಿಯನ್ನು ಜವಾಬ್ದಾರಿಯುತ ವ್ಯಕ್ತಿಯನ್ನಾಗಿ ಮಾಡುತ್ತದೆ.